ದಯವಿಟ್ಟು ಹೇಳ್ತೀನಿ, ಅವನು ಉತ್ತಮ ಆದ್ರೆ, ಅವನು ಕೆಂಪೇಗೌಡನ ಮಗನೇ ಆದ್ರೆ ಅವ್ರ ಅಪ್ಪನ ದಿವೆ ಮೇಲೆ ಮನೆ ಕಟ್ಲಿ, ಮನೆ ಕಟ್ಬಿಟ್ಟು ಸೈಟ್ ಮಾಡಿ ಮನೆ ಕಟ್ಟಿದ್ಮೇಲೆ ನಮ್ ಸೈಟ್ ಬರ್ಲಿ. ನಮ್ ತಾತಿರು ಮುತ್ತಾತಿರು ಕಟ್ಟಿರೋ ಜಮೀನು ತಿಥಿಗಳು ಮತಿ ಮಾಡಿ ವರ್ಷ ಒಂದು ಹಬ್ಬ ಮಾಡ್ತೀವಿ, ಯುಗಾದಿ ಹಬ್ಬನ ಇನ್ನೊಂದು ಮಾಡ್ತೀವಿ. ಆ ಹಬ್ಬನ ನಾವು ಪೃಥ್ವಿಯಾಗಿ ನಮ್ಮ ತಂದೆ ತಾಯಿಗೆ ಎಲ್ಲಾರ್ಗು ಒಂದು ಊರ ಹಾರ ಹಾಕಿ ಹಬ್ಬ ಮಾಡ್ತೀವಿ. ಆ ದಿವೆ ಮೇಲೆ ಇವ್ನು ಮನೆ ಕಟ್ಟಕ್ ಬಂದವನ ಎಂತ ಉತ್ತಮ ಇವನು. ಕರೆಕ್ಟ್ ಆಗಿ ಹೇಳ್ತಿದ್ದೀರಾ ನೀವು. ಇವನು ಒಂದ್ ಕಾಲದಲ್ಲಿ ರಿಜಿಸ್ಟರ್ ನಾನ್ ತೋರಿಸಿದೀನಿ. ಇವನು ದೊಡ್ಡ ಕಳ್ಳ. ಇವನು ರಿಜಿಸ್ಟರ್ ಮಾಡ್ಬೇಕಂದ್ರೆ ನಮ್ಮ ರೈತರ ಹತ್ರ ಬಂದು ನ್ಯಾಯವಾಗಿ ನಮ್ಮ ರೈತರ ಎಷ್ಟು ಜನ ಊರದೆ, ಮನೆ ಇದೆ, ತೆಂಗಿನ ಮರ ಎಷ್ಟಿದೆ, ಅಡಕೆ ತೋಟ ಎಷ್ಟಿದೆ, ಪ್ರತಿ ಒಂದು ಮನೆಯಲ್ಲೂ ಬತ್ತೀನಿ ಅಂತ ಹೇಳ್ದಲ್ಲ, ಕಳ್ಳ ಯಾಕೆ ಬರಲಿಲ್ಲ? ಯಾಕೋ ನನ್ಗೆ ಟಾರ್ಗೆಟ್ ಮಾಡಿದೀಯಾ? ನಾನು ನಿನ್ಗೇನ್ ಅನ್ಯಾಯ ಮಾಡಿದೀನೋ ಹೇಳ್ಕಂದ. ಇವತ್ತು ಅಲ್ಲಿ ಹೋಗವನೆ ಎಂದಕ್ಕೆ? ಸರ್ಕಾರ ಕಿತ್ತಾಡಕ್ಕೆ. ನಮ್ಮ ರೈತರ ಜನ ಕಾಲೇಜಿಗೆ ಕರ್ಸವನೆ, ಅವರ ಪಾಲಿಕರನ್ನ ಆಫೀಸಿಗೆ ಕರ್ಸವನೆ. ಇದೇನ್ ತಪ್ಪ ನಿಜವ ಸುಳ್ಳು ಹೇಳಿ ನೀವು? ನಮ್ಮ ರೈತರನ್ನ ಆಫೀಸಿಗೆ ಬನ್ರಿ ಏನೋ ಕಾಲೇಜ್ಗೆ, ಇವರ ಫಾಲೋವರ್ಸ್ಗಳನ್ನ ಅವತ್ತು ಹೋದವ್ರೆಲ್ರು 80% ಜನ ರೈತರಂತೆ. ಯಾರು ಅವನಿಗೆ ಬಂದು ಈ ಊರಲ್ಲಿ ಒಬ್ಬ DC ಆಗಿರ್ಲಿ, ಒಬ್ಬ ಪಂಚಾಯತಿ ಅಧ್ಯಕ್ಷ ಆಗಿರ್ಲಿ, ಈ ಬೋಳಿ ಮಕ್ಕಳು ಹೊಸೂರವರಾಗಿರ್ಲಿ, ಯಾವನ ಒಂದು ಪಂಚಾಯತಿ ಅಧ್ಯಕ್ಷ ಮಾಡೋಣ ಹೇಳಿ ನೀವು? ಇಲ್ಲ ಹೇಳಿ. ಒಂದೇ ಒಂದು ಪಂಚಾಯತಿಲಿ ಕರ್ದಿ ಮಾತಾಡೋರ ಸಮಯ ರೇ ಓಟ್ ಅಲ್ಲ ರೀ. ನಮ್ಮ ಒಬ್ಬ DC ಆಗಿರ್ಬೋದು, ಒಬ್ಬ ಪಂಚಾಯತಿ ಅಧ್ಯಕ್ಷ ಆಗಿರ್ಬೋದು, ಒಬ್ಬ MLA ಆಗಿರ್ಬೋದು, ಒಂದ್ ಪಂಚಾಯತಿಲಿ ಬಂದು ಅಧ್ಯಕ್ಷ ಮಾಡೋಣ ಹೇಳಿ ನೀವು? ಮಾಡೋಣ. 80% ಹೆಂಗೆ ಅಂತ ಹೇಳ್ದ? DKಗೆ ಹೆಂಗ್ ಗೊತ್ತು? ನೀವ್ ಹೋದ್ರಲ್ಲ, 10 ಜನ ರೈತರು ಹೋದ್ರಿ, ನಿನ್ನ ಕಾಲೇಜಿಗೆ ಕರ್ಸ್ತ, ಅವ್ರನ್ನ ಆಫೀಸಿಗೆ ಕರ್ಸ್ತ. ಯಾರನ್ನ? ಕಾಂಗ್ರೆಸ್ನವರ ರಿಯಲ್ ಎಸ್ಟೇಟ್ವನ್ನ ಅವ್ರನ್ನ ಕರ್ದಿ ಅವ್ರನ್ನ ಮಾತಾಡ್ಬಿಟ್ಟು ಒಪ್ಕೊಂಡವ್ರ 80% ನಾನು ಟ್ರೀಟ್ಮೆಂಟ್ ಮಾಡ್ಬಿಡ್ತೀನಿ ಅಂತ ಹೇಳಿದ್ರೆ ಯಾವ ಲೆಕ್ಕ? ಹಾ, ಸೀರಿಯಸ್ ಕೇಸ್ ಇದು. ಏನ್ ಸಮಾಚಾರ ಹೇಳಿ ನೀವು. ಅವನು ಕಳ್ಳನ? ನಿಮ್ ಜೊತೆ ನಾನು ಬಟ್ಟೆ ಎರ್ಕೊ ಬರ್ತೀನಿ ಅಂದ, ಬರ್ಲಿ ಬಟ್ಟೆ ಎರ್ಕೊಂಡು ನಮ್ ಜೊತೆ ಬರ್ಲಿ, ಬಟ್ಟೆ ಎರಿತಾರೆ. ನೀವು ಬಟ್ಟೆ ಎರೆದ್ರು ಪರವಾಗಿಲ್ಲ, ನಾನ್ ಮಾಡ್ದೆ ಬಿಡಲ್ಲ ಅಂತಿದ್ದಾರೆ. ಅದಕ್ಕೇನೆ ಬರ್ಲಿ, ಹಳ್ಳಿ ಬಂದು ನೋಡ್ಲಿ ಬಂದು ನೋಡ್ಲಿ ನಮ್ಮ ಹಳ್ಳಿಲಿ ತೆಂಗಿನ ಮರ ಎಷ್ಟಿದೆ, ಎಷ್ಟು ಲಕ್ಷ ತೆಂಗಿನ ಮರ ಇದೆ. ಅವನೇನ್ ನೋಡಿರೋದು? ಪುಟ್ಕೋಸಿ ಅಲ್ಲೆಲ್ಲ ಕಲ್ಲು ಗಣಿ ಮಾಡ್ಕೊಂಡು ಕಳ್ತನದಿಂದ ಕೊತ್ವಾಲ್ ಹತ್ರ ಇದ್ದವನು ಕಳ್ಳ. ನನ್ನ ಮಗ ನನ್ನ ಹತ್ರ ರಿಜಿಸ್ಟರ್ ಬಂದು ಗೊತ್ತಿಲ್ದಂಗೆ ರಿಜಿಸ್ಟರ್ ಮಾಡಿರೋನು. ಇದು ಒಂದು ರಾಜನೀತಿನ ಇದು? ಯಾವ್ರಿ ಅವನ್? ಯಾರೇ ರೇ? ಈಗ ನಮ್ ಜಮೀನ್ ಬಂದು ಅವನು ಪರೀಕ್ಷೆ ಮಾಡ್ಲಿ, ನೋಡ್ಲಿ ಅವ್ನ ಶಕ್ತಿ ಇದೆ. ನೋಡ್ಲಿ. ಅವನು ಬತ್ತೀನಿ ಅಂದ ಕಳ್ಳ ಯಾಕೆ ಹೋಗಲ್ಲಿ ಮಿನಿಸ್ಟರ್ ಇದ್ದಾಡ್ತಾವನೆ? ಫಸ್ಟ್ ಇಲ್ಲಿ ಬಂದು ಪರಿಹಾರ ಹೊರಟು ಹೋಗ್ಬೇಕಾಯ್ತು. ಅಲ್ಲಿ ಮಿನಿಸ್ಟರ್ಗೆ ಹೋಗವನೆ ಕಳ್ಳಾಟ ಮಾಡಕ್ಕೆ. ಇಲ್ಲಿ ರೈತರು ಕಷ್ಟ ಏನು ಗೊತ್ತಿಲ್ಲ ಅವನಿಗೆ. ರೇ, ನಾಳೆ ಸಿಗ್ತದೋ ಗೊತ್ತಿಲ್ಲ ನಮ್ಗೆ. ಆದ್ರೆ ಅವನು ಪರಿಹಾರವಾಗಿ ರೈತರ ಹತ್ರ ನಾನು ಬಂದು ಬಟ್ಟೆ ಏರ್ಕೊಂಡು ಪರೀಕ್ಷೆ ಮಾಡ್ತೇನೆ. ಮಾಡಿ ನೀನೊಬ್ಬನೇ ಎಲ್ಲ ಮಾತಾಡೋದು, ಕೂತ್ಕೋ, ಬೇರೆಯವ್ರಿಗೂ ಚಾನ್ಸ್ ಕೊಡ್ಬೇಕು. ನೋಡಿ ತಾಯಿ, ನಾವು 2 ಇಟ್ಕೊಂಡಿದೀವಿ. ನಾವು 2 ಎಕರೆ ಜಮೀನದೆ, ನಾವು ಜೀವನ ಮಾಡ್ತಾ ಇದೀವಿ ಅದ್ರಲ್ಲಿ. ನಾವು ನಮ್ ಭೂಮಿ ಕಿತ್ಕೊಳಕ್ ಇವನ್ ಯಾರು? ಇವ್ರ ಅಪ್ಪಂದೆ ನಮ್ ಭೂಮಿ ಕಿತ್ಕೊಳಕ್ಕೆ ಅಷ್ಟು ಸುಲಭವಾಗಿ ಅವ್ನ್ ಬರ್ಲಿ ನೋಡ. ನಾವು ತಾಕತ್ತೆ ಬಟ್ಟೆ ಎರೆದ್ರು ಬಿಡಲ್ಲ, ನಾವು ಬಿಡಲ್ಲ. ಅಣ್ಣ ಬಾಯಿಗೆ ಬಂದ ಮಾತಾಡ್ಬೇಡಿ. ನಾವು ಬಿಡಲ್ಲ, ನಾನ್ ಮಾಡ್ತೀನಿ. ಅವ್ರ ಅಪ್ಪಂದೆ ನಾವು ಬಿಡಲ್ಲ, ನಮ್ ಜಮೀನ್ ನಾವು ಬಿಡಲ್ಲ. ನಮ್ಮ ಅಕ್ಕದು ಅವ್ನ ಅಕ್ಕಲ್ಲ ಅದು, ಗೊತ್ತಾ? ನಮ್ ಬಟ್ಟೆ ಹರಿದ್ರು ಬಿಡಲ್ಲ ನಾವು. ನೋಡ ಅಲ್ತಾವ ಎಡ ಬಿದ್ದೋಗ್ಲಿ, ನಾವು ಬಿಡಲ್ಲ ಅಷ್ಟು ಸುಲಭ. ನಮ್ ರೈತರಿಗೆ ಅವನು ಭೂಮಿ ತಕೊಳ್ಳಿ, ಎಲ್ಲಾರ್ನು 15 ಊರವ್ರನ್ನು ಇಸ ಕುಡ್ಸ್ಬಿಟ್ಟು ಸಾಯಿಸ್ಬಿಡ್ಲಿ, ಮಾಡ್ಬಿಡ್ಲಿ, ಗೋಳ್ಕೊಳ್ಳಿ ನನ್ ಮಗನೇ ಇದ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ.